ಇವತ್ತೇನು ನಮ್ಮ ರೈತರು ಶೇಂಗಾ ಬೆಳೆದಾರಲ್ಲ, ಅದು ಈಗ ಒಳ್ಳೆ ಶೇಂಗಾ ಒಳ್ಳೆ ಇಳುವರಿ ಐತೆ ಅಂತ ಹೇಳ್ತಾರೆ. ಆಮೇಲೆ ರೇಟು ಕೂಡ 10,000 ಚಿಲ್ಲರೆ ಐತಿ ಅಂತ ಹೇಳ್ತಾರೆ. ಈಗ ಮಾರ್ಕೆಟ್ನಾಗ ಹೋಗಿ ಕೇಳಿದ್ರೆ ಒಳ್ಳೆ ರೇಟು ಗುಣಮಟ್ಟ ರೇಟ್ ಐತಿ ಈ ಸತಿ, ಮತ್ತು ಬಂಪರ್ ಲಾಟ್ರಿ ಅಂತ ಹೇಳ್ತಾರೆ. ಇದು ನಿಮಗೆ ಬಂಪರ್ ಲಾಟ್ರಿ ಅಲ್ಲ, ಯಾಕಂದರೆ ನಾವು ಮಳೆಗಾಲದಾಗ ಹಾಕಿದರೆ 15 ಕ್ವಿಂಟಲಿಂದ 16 ಕ್ವಿಂಟಲ್ ಬರ್ತೈತಿ. ಈಗ ನಾವು ಬೇಸಿಗೆಗೆ ನಾವು ಭೂಮಿಗೆ ಹಾಕಿದ್ವಪ್ಪ ಅಂದರೆ ಈಗ ಇಳುವರಿ ಬರೋದು 5ರಿಂದ 6 ಕ್ವಿಂಟಲ್ ಬರ್ತೈತಿ. ಅದಕ್ಕೆ ಟ್ಯಾಲಿ ಮಾಡಿದ ಮೇಲೆ ಎಷ್ಟು ನಮ್ಗೆ ಇಳುವರಿ ಕಮ್ಮಿ ಆಗೈತಿ. ಯಾಕಂದರೆ ಈಗ ಬಿತ್ತನೆ ಗೊಬ್ಬರ ಹೆಚ್ಚಿಗೆ ಆಗಿದೆ, ಮತ್ತು ಉಳುಮೆ ಮಾಡೋದು ಡೀಸೆಲ್, ಟ್ಯಾಕ್ರಿ ಡೀಸೆಲ್ ಆಗಿರ್ಬೋದು, ಮತ್ತು ಕೂಲಿ ಆಗಿರ್ಬೋದು ಹೆಚ್ಚಿಗೆ ಹೊರ್ತು ತಗೊಂತಿದ್ದಾರೆ. ಹಂಗಾಗಿ ನಮಗಿನ್ನೂ ಅದು ಸಾಲದಾಗೈತಿ. ನಮಗೇನಾದ್ರೆ ಕನಿಷ್ಠ ಅಂದರೆ ಒಂದು 25,000 ರೂಪಾಯಿ ಒಂದು ಕ್ವಿಂಟಲ್ ಇದನ್ನ ಶೇಂಗಾ ತಗೋಬೇಕು. ಹಂಗಾದ್ರೆ ನಮಗೆ ರೈತರಿಗೆ ಅನುಕೂಲ ಆಗೈತಿ. ಯಾಕಂದರೆ ದುಬಾರಿ ಗೊಬ್ಬರ ಬೀಜ ಹಾಕಿದ್ದೀವಿ, ದುಬಾರಿ ಬೀಜನ ಹಾಕಿದ್ದೀವಿ, ದುಬಾರಿ ಔಷಧಿ ಕೂಡ ಆ ರೀತಿ ಹೊಡಿತಿದ್ದೀವಿ. ಮತ್ತು ಕೀಳ್ಬೇಕಂದ್ರೆ ಮನುಷ್ಯನ ಕೈಗೆ ಆಗ್ಬೇಕಂದ್ರೆ ಒಂದು 1,000 ರೂಪಾಯಿಂದ 1,200 ರೂಪಾಯಿ ಗಂಡಾಳು ತಗೊಂತಿದ್ದಾರೆ, ಹೆಣ್ಣಾಳು 500 ರೂಪಾಯಿ ತಗೊಂತಿದ್ದಾರೆ. ಹಂಗಾಗಿ ಮತ್ತು ಮಿಷಿನ್ನಾಗ ನಾವು ಹೋಗಿ ಮಿಷಿನಾಗ ಓಡಿಸ್ಬೇಕಂದ್ರೆ ಅದಕ್ಕೂ ಕೂಡ ದುಬಾರಿ ಆಗ್ತೈತಿ. ಆಮೇಲೆ ಔಷಧಿ ಗೊಬ್ಬರ ಕೂಡ ದುಬಾರಿ ಆಗ್ತೈತಿ. ನಮಗೆ ಈಗ ಹೆಂಗೆ ಗೊತ್ತಾ, ನಮಗೆ ನಾವು ಬೆಳೆದವಲ್ಲ, ನಮಗೆ ಈಗಿನ್ನೂ ಕಮ್ಮಿನೇ. ಹಂಗಾಗಿ ನಮ್ಗೆ ದುಬಾರಿ ಹೆಚ್ಚಿಗೆ ಇಳುವರಿ ಬರ್ಬೇಕಪ್ಪ ಅಂದರೆ ನಮಗೆ ಒಂದು 25,000 ರೂಪಾಯಿಂದ 24,000 ರೂಪಾಯಿ ನಮಗೆ ಬಂದರೆ ಅವರೇಜ್ ನಮಗೆ ಅದಕ್ಕೆ ಕರೆಕ್ಟಾಗಿ ಬೆಳೆದಕ್ಕೂ ಒಂದು ಸ್ವಲ್ಪ ಲಾಭ ಅನಿಸ್ತತಿ. ಇದು ಇಷ್ಟಾದ್ರೆ ನಮ್ಗೆ ಇಳುವರಿ ಬಂದರೆ ನಿಮ್ಗೆ ಲಾಭ ಅನ್ಸೋದಿಲ್ಲ ಸರ್. ಚಿತ್ರದುರ್ಗ ಮಾರ್ಕೆಟ್ ಒಳ್ಳೆ ಗುಣಮಟ್ಟ ಆದ್ರೆ ನಾವು ಶೇಂಗಾ ಒಳ್ಳೆ ಕಾಳು ದಪ್ಪನೆ ಕಾಳು ಅಂತಂದರೆ ಅದರ ಸೆಟ್ಟು ಇರ್ದಂಗೆ ಇದ್ದರೆ 10,000 ರೂಪಾಯಿ ತಗೊಂತಾರೆ. ಈಗ ಅದನ್ನೇ ಒಂದು ಸ್ವಲ್ಪ ಗುಣಮಟ್ಟ ಒಂದು ಸ್ವಲ್ಪ ಕಮ್ಮಿ ಇತ್ತು, ಒಂದು ನೀರು ಕಮ್ಮಿ ಆಯಿತು, ಕರೆಂಟ್ ಏನೋ ಆಗಿ ಆಕಸ್ಮಿಕ ಅಂತ ಹೇಳಿದರೆ 5,500 6,000 ರೂಪಾಯಿ ಮತ್ತು 8,000 ರೂಪಾಯಿ ತಗೊಂತಿದ್ದಾರೆ ಸರ್. ಅಲ್ಲಿ ಕೂಡ ನಮ್ಮ ಜಿಲ್ಲೆ ಒಳಗೆ, ದಾವಣಗೆರೆ ಜಿಲ್ಲೆ ಒಳಗೆ ಅಂದರೆ ಜಗಳೂರು ಸರ್, ಜಗಳೂರಲ್ಲಿ ಹೆಚ್ಚಿಗೆ ಬೆಳೀತಾರೆ. ಈಗ ನಾವೇ ಡೈರೆಕ್ಟಾಗಿ ರೈತರು ತಗೊಂಡೋಗಿ ಮಿಲ್ಲಿ ಕೊಡೋಕೆ ತಗೊಳೋದಲ್ಲ ಸರ್. ಇವತ್ತು ನೀನು ದುಡ್ಡು ಆಗೋದಲ್ಲ, ಡ್ರಾ ಆಗೋದಲ್ಲ, ನಾಳೆ ಬರ್ರಿ ನಾಡ್ದು ಬರ್ರಿ ಅಂತ ಹೇಳಿ ನಮಗೆ ಬರೀ ಮೇನಮೇಷ ಮಾಡ್ತಿದ್ದಾರೆ. ಹಂಗಾಗಿ ನಾವು ಏನು ಹೋಗೋಂದ್ರೆ ದಲ್ಲಾಳಿ ಅಂಗಡಿಯವರಿಗೆ ಕೊಟ್ಟಿರ್ತೇವೆ ಸರ್, ಅವ್ರು ತಗೊಂಡೋಗಿ ಸೀದಾ ಮಾರ್ಕೆಟಿಗೆ ಬರೋದು. ಇದು ರೈತರಿಗಲ್ಲ ಸರ್ ಲಾಭ, ದಲ್ಲಾಳಿಯರಿಗೆ ಸರ್ ಲಾಭ ಇರೋದು, ವರ್ತಕರಿಗೆ ದಲ್ಲಾಳಿಯರಿಗೆ ಸರ್. ಶೇಂಗಾ ನಮಗೆ ಜನವರಿಯಿಂದ ಏನಾಗಿದೆ, ಕರ್ನಾಟಕದಲ್ಲಿ ಬೆಳೆ ಬಂದಾಗ ಮಳೆ ಹೆಚ್ಚಿಗೆ ಆಗಿ ಬಂದಂಥ ಬೆಳೆ ರೈತರಿಗೆ ಸಂಪೂರ್ಣವಾಗಿ ಸೋಯಿಂಗ್ ಅಂತ ಏನು ಕರಿತೀವಿ, ಅದು ಸರಿಯಾಗಿ ಬಂದಿಲ್ಲ. ಹಾಗಾಗಿ ಮಾರುಕಟ್ಟೆಯಲ್ಲಿ ಶೇಂಗಾದ ಕೊರತೆ ಉಂಟಾಗಿ ಶೇಂಗಾ ಕಾಳಿನ ದರ 200 ರೂಪಾಯಿವರೆಗೂ ತಲುಪಿತ್ತು. ಈಗ ಈ ಫೆಬ್ರವರಿ ಸುಮಾರಿಗೆ ಸ್ವಲ್ಪ ಮಟ್ಟಿಗೆ ಒಂದು 50 ರೂಪಾಯಿ ಕಮ್ಮಿ ಆಗಿದೆ. ಬಟ್ ಇನ್ನೂ ಹಳೆಯ ದರಕ್ಕೆ ಬಂದಿಲ್ಲ. ನಾರ್ಮಲ್ ಏನು ಮೊದಲಿಗೆ 100ರಿಂದ 120 ರೂಪಾಯಿ ದರ ಏನಿತ್ತು ಆ ದರದ ಲೆವೆಲ್ಗೆ ಬಂದಿಲ್ಲ. ಹಾಗಾಗಿ ನಮಗೆ ಶೇಂಗಾ ಎಣ್ಣೆ ದರವನ್ನು ಹೆಚ್ಚಿಗೆ ಮಾಡಿ, ಕಾಳಿನ ದರ ಹೆಚ್ಚಾದ ಕಾರಣ ಮೊದಲಿಗೆಲ್ಲ ನಮಗೆ 100ರಿಂದ 120 ರೂಪಾಯಿ 1 kg ಶೇಂಗಾ ಅವೈಲಬಿಲಿಟಿ ಸಿಗ್ತಾಯಿತ್ತು. ಎಣ್ಣೆ ಮೊದಲಿಗೆ ನಾವು 290 ರೂಪಾಯಿ 1 ಲೀಟರ್ ಮಾಡ್ತಾಯಿದ್ವಿ, ಇವಾಗ 320 ರೂಪಾಯಿ. ನಾವು ಚಳ್ಳಕೆರೆ ಭಾಗದಿಂದ ಶೇಂಗಾ ತರಿಸ್ತೀವಿ. ಈ ಕ್ವಾಲಿಟಿ ಎಲ್ಲ ಹೇಗಿರುತ್ತೆ? ಕ್ವಾಲಿಟಿ ಚೆನ್ನಾಗಿರೋ ಕಾಳು ಸಿಗ್ತಾಯಿದೆ. ಅದು ಹೊಸ ಮಾಲ್, ಇವಾಗ ನೀರಾವರಿ ಕಾಳು ಬರಬೇಕಷ್ಟೇ. ಹಾಗಾಗಿ ಈ ಬೆಲೆ ಹೆಚ್ಚಾದ್ರಿಂದ ಯಾರು ಸ್ಟಾಕ್ ಇಡ್ತಾಯಿದ್ರು, ಮಧ್ಯವರ್ತಿಗಳೆಲ್ಲ ಸ್ಟಾಕ್ ಹೆಚ್ಚಿನ ಮಾಡಲು 1,000 ಚೀಲಗಟ್ಟಲೆ ಸ್ಟಾಕ್ ಇಡ್ತಾಯಿದ್ರು, ಅವರಿಗೆ ಸ್ಟಾಕ್ ಇಡಲಿಕ್ಕೆ ಆಗಿಲ್ಲ. ಹಾಗಾಗಿ ಏನು ಮಾಲ್ ಬಂದಿದೆ ಅದು ಈಗ ಜೆನ್ಯೂನ್ ಆಗಿರ್ತಕ್ಕಂಥ ಉತ್ಪನ್ನವನ್ನು ನಾವು ಬಳಸ್ತಾ ಬರ್ತಾ ಇದ್ದೀವಿ ಅಂತಂದಾಗ, ಹಾಗಾಗಿ ಅವ್ರಿಗೆ ಮೊದಲಿಂದನೂ ನಾವು ಮೆನ್ಷನ್ ಮಾಡ್ತಿದ್ವಿ ಕಾಳಿನ ದರ ವ್ಯತ್ಯಾಸ ಆದಾಗ ಎಣ್ಣೆ ದರ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ. ಹಾಗಾಗಿ ಮತ್ತು ಇದು ಎಲ್ಲರಿಗೂ ಗೊತ್ತಾದಂಥ ವಿಷಯನೇ ಸದ್ಯದ ಮಟ್ಟಿಗೆ. ನಾವು ಕೂಡ ಆದಷ್ಟು ಸಾಧ್ಯವಾದಷ್ಟು ಯೋಚನೆ ಮಾಡಿ ಒಂದು ಅತಿ ಕಡಿಮೆ ಮಟ್ಟದಲ್ಲಿ ಎಣ್ಣೆ ದರವನ್ನು